ದಾವಣಗೆರೆಯ ದಕ್ಷಿಣ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ವಿವಿಧ ಸಮುದಾಯದ ಮಠಗಳಿಗೆ ಭೇಟಿಯನ್ನು ನೀಡಿದ್ದಾರೆ ಬಿಜೆಪಿ ಅಭ್ಯರ್ಥಿಯವರು. ಶ್ರೀನಿವಾಸ ದಾಸಕರಿಯಪ್ಪ ಅವರು ದಕ್ಷಿಣ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ದಾವಣಗೆರೆಯ ಹರಿಹರದ ಬೆಳ್ಳುಡಿ ಕನಕ ಪೀಠಕ್ಕೆ ಭೇಟಿಯನ್ನು ಮಾಡಿದ್ದಾರೆ. ನಿರಂಜನಾನಂದ ಪುರಿ ಸ್ವಾಮೀಜಿಯಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ ಅಭ್ಯರ್ಥಿಯವರು. ಬಳಿಕ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠಕ್ಕೆ ಭೇಟಿಯನ್ನು ಮಾಡಿದ್ದಾರೆ. ವಿವಿಧ ಮಠದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು. ಬಿಜೆಪಿ ಅಭ್ಯರ್ಥಿಗೆ ಬಿಜೆ ಅಜಯ್ ಕುಮಾರ್ ಮತ್ತು ಯಶವಂತರಾವ್ ಜಾಧವ್ ಕೂಡ ಸಾಥನ್ನು ನೀಡಿರೋದು. ದಾವಣಗೆರೆಯಲ್ಲಿ ಏನು ಬೈ ಎಲೆಕ್ಷನ್ ನಡೀತಾ ಇದೆ, ಇದು ಇದೀಗ ರಂಗೇರ್ತಾ ಇರುವಂಥದ್ದು. ಒಂದು ಕಡೆ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಟಿಕೆಟ್ ಅನ್ನೋದು ಫೈನಲ್ ಆಗಿಲ್ಲ. ಆಲ್ರೆಡಿ ಸಮರ್ಥ ಅವರು ಮತ್ತು ಅಲ್ಪಸಂಖ್ಯಾತ ಮುಖಂಡರು ಕೂಡ ಆಲ್ರೆಡಿ ಬಿ ಫಾರ್ಮ್ ಸಿಗದೇ ಇದ್ದಾಗ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದೀಗ ರಂಗೇರ್ತಾ ಇದೆ ಈ ಒಂದು ಚುನಾವಣಾ ಕಣ. ವಿವಿಧ ಮಠಗಳಿಗೆ ಭೇಟಿಯನ್ನು ನೀಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು. ಇವರ ಜೊತೆಗೆ ಬಿಜೆಪಿಯಲ್ಲಿ ಇವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಹೋದ ಸತಿ ಪರಾಜಿತ ಅಭ್ಯರ್ಥಿಯವರು ಬಿಜೆ ಅಜಯ್ ಕುಮಾರ್ ಅವರು ಮತ್ತು ಯಶವಂತರಾವ್ ಜಾಧವ್ ಕೂಡ ಇವರಿಗೆ ಸಾಥನ್ನು ನೀಡಿರೋದು ಬಹಳಷ್ಟು ಬಲವನ್ನು ತಂದಿದೆ ಅಂತಲೇ ಹೇಳ್ಬೋದು. ಹಲವಾರು ಮಠಗಳಿಗೆ, ವಿವಿಧ ಸಮುದಾಯದ ಮಠಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ನಿರಂಜನಾನಂದ ಪುರಿ ಸ್ವಾಮೀಜಿಯಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ. ಇಲ್ಲಿ ಆದ ಬಳಿಕ ರಾಜನಹಳ್ಳಿ ವಾಲ್ಮೀಕ ಗುರುಪೀಠಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಎಲ್ಲ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಈ ರೀತಿ ಎಲ್ಲ ಕಡೆಯೂ ಕೂಡ ಇವರು ಭೇಟಿಯನ್ನು ನೀಡಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಬೇಕೆಂಬ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಂಡಿಡೇಟ್ ಸ್ವಲ್ಪ ಕ್ಯಾಂಡಿಡೇಟ್